ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಾತರದಿಂದ ಕಾಯುತ್ತಿದ್ದ ಆಗಳಿಗೆ ಬಂದೇ ಬಿಟ್ಟಿತ್ತು. ಬುಧವಾರ 2ನೇ ತಾರೀಕು ಇವತ್ತು ಸಂಸತ್ತಿನಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ಮಂಡಿಸಲಾಗಿದೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದು ಮತ್ತು ಭಾಳ ಸಂತೋಷ ಆಗಿದ್ದು, ಅಚ್ಚರಿಯನ್ನು ತಂದದ್ದು ಯಾವ ವಿಚಾರ ಅಂದರೆ, ಬಹಳಷ್ಟು ನಗರಗಳಲ್ಲಿ ಬುರ್ಖಾ ಹಾಕ್ಕೊಂಡಂಥ ಹೆಣ್ಮಗಳು, ಗಡ್ಡ ಬಿಟ್ಟಂಥ ಮೌಲ್ವಿಗಳು, ತಲೆ ಮೇಲೆ ಜಾಲಿ ಟೋಪಿ ಹಾಕಿಕೊಂಡಂಥ ಜನ ಶುಕ್ರಿಯಾ ಮೋದಿ ಅಂತ ಫಲಕಗಳನ್ನು ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇರೋದು, ಪಟಾಕಿಯನ್ನು ಸುಡ್ತಾ ಇರೋದು. ಯಾರಾದರೂ ನಿರೀಕ್ಷೆಯನ್ನು ಮಾಡಿದ್ರನ್ರಿ? ಯಾವ ಕಾಯ್ದೆಯಿಂದ ಮುಸಲ್ಮಾನರಿಗೆ ಇನ್ನಿಲ್ಲದ ಹಾಗೆ ಅನ್ಯಾಯ ಆಗತ್ತೆ ಅಂತ ನಿರಂತರವಾಗಿ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಾಯಿತು. ಅದಕ್ಕೆ ವ್ಯತಿರಿಕ್ತವಾಗಿ ಬುರ್ಖಾ ಹಾಕ್ಕೊಂಡಿರೋ ಹೆಣ್ಮಕ್ಳು ರೋಡಿಗೆ ಬರ್ತಾರೆ, ಬಂದು ಶುಕ್ರಿಯಾ ಮೋದಿ ಅನ್ನುವಂಥ ದೊಡ್ಡ ದೊಡ್ಡ ಪ್ಲೈಕಾರ್ಡ್ಗಳನ್ನ ಕೈಯಲ್ಲಿ ಹಿಡ್ಕೋತಾರೆ. ಮೋದಿಯವರಿಗೆ ಧನ್ಯವಾದ ಅಂತ ಮೈಕ್ ಹಿಡ್ಕೊಂಡವ್ರು ಇದ್ರಿಗೆ ಹೇಳ್ತಾರೆ, ನಮಗೆ ಭಾರಿ ಅನ್ಯಾಯ ಮಾಡಲಾಗಿತ್ತು, ಇಷ್ಟು ದಿವಸ ಭೂಮಾಫಿಯಾದಿಂದ ನಮಗೆ ತೊಂದರೆ ಆಗಿತ್ತು, ಮೋದಿಯವರು ಇಲ್ಲಿಯವ್ರಿಗೆ ಏನು ಮಾಡಿದ್ದಾರೆ, ನಮ್ಗೆ ಒಳ್ಳೆಯದೇ ಮಾಡಿದ್ದಾರೆ, ಮುಂಚೆ ಟ್ರಿಪಲ್ ತಲಾಕ್ನಿಂದ ನಾವು ಬಚಾವಾದ್ವಿ, ಈಗ ನೋಡಿದರೆ ನಮ್ಮ ವಕ್ಫ್ ಆಸ್ತಿನೆಲ್ಲ ವಾಪಸ್ ಕೊಡಿಸ್ತಾ ಇದ್ದಾರೆ, ನಾವು ಮೋದಿಯವರಿಗೆ ಶುಕ್ರಿಯಾ ಹೇಳ್ತೀವಿ, ಶುಕ್ರಿಯಾ ಅಂತ ಧನ್ಯವಾದ ಅಂತ ಕೃತಜ್ಞತೆ ಅಂತ ಹೇಳ್ತಾ ಇದ್ದೀವಿ ಅಂತ ಪುಂಖಾನುಪುಂಖವಾಗಿ ಸಾವಿರಾರು ಜನ ಮೆರವಣಿಗೆಯಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ರಾಜಕೀಯವನ್ನು ಕೇವಲ ಕಾಂಗ್ರೆಸ್ಸಿಗರು ಮತ್ತು ವಿಪಕ್ಷದವರಿಗೆ ಮಾತ್ರ ಮಾಡಲಿಕ್ಕೆ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಬೇರೆ ಯಾವುದೂ ಇರೋದಿಲ್ಲ. ಈ ಆಮ್ ಆದ್ಮಿ ಪಾರ್ಟಿ, ಈ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ, ಈ ಕಾಂಗ್ರೆಸ್ ಪಾರ್ಟಿ, ಇವರೆಲ್ಲ ಫಂಡ್ ಮಾಡಿ 103 ದಿನಗಳ ಕಾಲ ಇದೇ ಬುರ್ಖಾ ಹಾಕ್ಕೊಂಡಿರುವಂಥ ಹೆಣ್ಮಕ್ಕಳನ್ನ ಬೀದಿಯಲ್ಲಿ ಕೂರಿಸಿ ಬಿರಿಯಾನಿ ಕೊಟ್ಟು ಅವರಿಂದ ಮೋದಿ ವಿರುದ್ಧ ಘೋಷಣೆಯನ್ನು ಕೂಗಿಸಬಲ್ಲರಾದರೆ, ನರೇಂದ್ರ ಮೋದಿ ಸ್ವತಃ ಅಧಿಕಾರದಲ್ಲಿರುವ ವ್ಯಕ್ತಿ ತನ್ನ ಪರವಾಗಿ ಜನರನ್ನು ಎತ್ತಿ ಹಿಡಿಯಲಿಕ್ಕೆ ಆಗುವುದಿಲ್ಲವಾ? ಆಲೋಚನೆ ಮಾಡಬೇಕಾದಂಥ ವಿಚಾರ. ಇದು ಅಚ್ಚರಿಯ ವಿಚಾರ, ಅದು ಬೇರೆ ಮಾತು. ಆದರೆ ರಾಜಕೀಯವನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಸ್ಪಷ್ಟವಾಗಿ ರಾಜಕೀಯ ಮಾಡಲಿಕ್ಕೆ ಅಮಿತ್ ಶಾಗೂ ಗೊತ್ತು, ನರೇಂದ್ರ ಮೋದಿಗೂ ಗೊತ್ತು. ಅವರಿಬ್ಬರು ರಾಜಕೀಯವನ್ನು ಬಲ್ಲವರಾಗದೆ ಹೋಗಿದರೆ 2002ರಿಂದ 2014ರವರೆಗೂ ಅವರು ಗುಜರಾತ್ನಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ, 2014ರಿಂದ 2025ರವರೆಗೂ ದಿಲ್ಲಿಯಲ್ಲಿರಲಿಕ್ಕಾಗ್ತಿರ್ಲಿಲ್ಲ, ಇಡೀ ದೇಶದ 19 ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯವಿರಲಿಲ್ಲ. ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸ್ಬಿಟ್ಟಿತ್ತು. ವಕ್ಫ್ ಬೋರ್ಡ್ನ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇದೆಯಲ್ಲ, ಭಾಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾಕೆ ಸವಾಲಾಗಿತ್ತು? ಏಕೆಂದರೆ ಒಂದು ಕಡೆ ವದಂತಿಯನ್ನು ಹರಡಿಸುವಂಥ ಭೂಮಾಫಿಯಾದ ಪಟ್ಟಭದ್ರ ಹಿತಾಸಕ್ತಿಗಳು, ಮೌಲ್ವಿಗಳು, ಮೌಲಾನಾಗಳು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗಳು, ಜಿಹಾದಿಗಳು, ಕಾಂಗ್ರೆಸ್ಸಿಗರು, ಅಖಿಲೇಶ್ ಯಾದವ್ನ ಸಮಾಜವಾದಿ ಪಾರ್ಟಿಗಳು, ಎಲ್ಲರೂ ಸೇರಿ ವಕ್ಫ್ ಕಾಯ್ದೆ ತಿದ್ದುಪಡಿಯ ಮೂಲಕ ಮುಸಲ್ಮಾನರಿಗೆ ದೊಡ್ಡ ಅನ್ಯಾಯ ಆಗತ್ತೆ. ಇದನ್ನು ಹೋಗಲಾಡಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ನೀವು ಜನರಿಗೆ ಜ್ಞಾನವನ್ನು ಕೊಟ್ಟು ಅವರಲ್ಲಿರುವಂಥ ತಪ್ಪು ತಿಳುವಳಿಕೆಯನ್ನು ನಿವಾರಣೆ ಮಾಡ್ತೀನಿ ಅಂತ ಏನಾದರೂ ನಿರೀಕ್ಷೆ ಮಾಡಿದರೆ ಅದು ಸಾಧ್ಯ ಆಗಲಾರದ ಮಾತು. ಅದು ಹಿಂದೆಯೂ ಕೂಡ ಎಂದು ಸಾಧಿತವಾದಂಥ ವಿಚಾರ ಅಲ್ಲ. ಹಾಗಾದರೆ ಏನು ಮಾಡಬೇಕು? ಯಾವ ಟ್ರಿಕ್ಕನ್ನು ಅವರು ಬಳಸಿದ್ರೋ ಅದೇ ಟ್ರಿಕ್ಕನ್ನು NDA ಸರ್ಕಾರ ಬಳಸುತ್ತೆ. ಯಾವ ಟ್ರಿಕ್ ಮೂಲಕ ಅವರು ನಮ್ಮನ್ನು ಹಿಂದೂಗಳನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರೋ ಅದೇ ಟ್ರಿಕ್ಕನ್ನು NDAನಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಮುತ್ಸದ್ದಿಗಳು ಬಳಸಿದಾಗ ಈ ರೀತಿಯಾದಂಥ ಫಲಿತಾಂಶ ದೊರಕತ್ತೆ. ಇದು ವಾಮಮಾರ್ಗ ಅಂತ ನನಗೆ ಅನಿಸೋದಿಲ್ಲ. ಧರ್ಮವನ್ನು ಗೆಲ್ಲಿಸಲಿಕ್ಕಾಗಿ, ಅಧರ್ಮವನ್ನು ಹೊಡೆದೋಡಿಸಲಿಕ್ಕಾಗಿ ಇಂಥ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಈಗೇನಾಗಿದೆ, ಬಹಳಷ್ಟು ನಗರಗಳಲ್ಲಿ ನಾನು ನೋಡಿದ್ದು, ಭೋಪಾಲದಲ್ಲಿ ನಡೆದಂಥ ಮೆರವಣಿಗೆಯನ್ನು ನೋಡಿದೆ. ಬಹಳಷ್ಟು ನಗರಗಳಲ್ಲಿ ಏನಾಗಿದೆ, ಯಾರು ವಕ್ಫ್ ಬೋರ್ಡ್ನ ಪಟ್ಟಭದ್ರ ಹಿತಾಸಕ್ತಿಗಳು, ಭೂಮಾಫಿಯಾ ಲೀಡರ್ಗಳಿದಾರೋ ಅವರ ವಿರುದ್ಧ ಅಸಹನೆಯನ್ನು ಹೊಂದಿರುವಂಥ ಸಹಸ್ರಾರು ಜನ ಮುಸಲ್ಮಾನರಿದ್ದಾರೆ. ಈ ಪಟ್ಟಭದ್ರ ಹಿತಾಸಕ್ತಿಗಳು, ಮೌಲಾನಾ ಮೌಲ್ವಿಗಳು ಸರ್ಕಾರದಿಂದ ಸಹಾಯವನ್ನು ಪಡಿತಾ ಸರ್ಕಾರದ ವಿರುದ್ಧವೇ ಮಾತನಾಡುವಂಥ ಜನ, ಕ್ರೀಮ್ ಆಫ್ ಸೊಸೈಟಿ ಆ ಕಮ್ಯುನಿಟಿಯವರು ಏನಿದಾರೋ ಅವರಿಗೆ ಸರಿಸಮನಾಗಿ ಇನ್ನೊಂದು ವರ್ಗ ಯಾವಾಗಲೂ ಇದ್ದೇ ಇರುತ್ತೆ. ಅವ್ರಿಗೆ ಅಸಹಾಯಕತೆ ಇರುತ್ತೆ, ಅಸಹನೆ ಇರುತ್ತೆ, ಏನೂ ಮಾಡಲಾರದಂಥ ದಯನೀಯ ಸ್ಥಿತಿ ಇರುತ್ತೆ, ಜೊತೆಗೆ ಬಡತನ ತಾಂಡವವಾಡ್ತಾ ಇರುತ್ತೆ.
2 ಹೊತ್ತಿನ ಊಟಕ್ಕೆ ಕಷ್ಟ ಇರುವಾಗ ಅಶ್ರಫಿಗಳ ಜೊತೆ ಹೋರಾಟ ಮಾಡಲಿಕ್ಕೆ ಪಸ್ಮಂಡಗಳಿಗೆ ಸಾಧ್ಯ ಆಗೋದಿಲ್ಲ. ಪಶ್ಮಂಡ ಅಂದರೆ ಮುಸಲ್ಮಾನರಲ್ಲಿ ಕೆಳವರ್ಗದ ಜನ ಅಂತ ಏನು ಹೇಳ್ತಾರೆ ಅವ್ರು ಪಶ್ಮಂಡ ಅಂತಾರೆ. ಯಾರು ಈ ರೀತಿ ಪಟ್ಟಭದ್ರ ಹಿತಾಸಕ್ತಿಗಳು, ಜಮೀನ್ದಾರಿಕೆ ಮನಸ್ಥಿತಿ, ಭೂ ಮಾಫಿಯಾದವ್ರು ಇದ್ದಾರೋ ಅವರೆಲ್ಲ ಅಶ್ರಫೀಸ್ ಅಂತಾರೆ, ಅಶ್ರಫಿಯಾಗಳು, ಅಶ್ರಫ್ ಅಂತ ಕರೀತಾರೆ ಅವ್ರಿಗೆ. ಈ ಅಶ್ರಫ್ಗಳೇನು ಮಾಡಿದ್ದಾರೆ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಅವ್ರದ್ದೇ, ಆಮೇಲೆ ಇವ್ರದ್ದು ಮಸ್ಜಿದ್ ಕಮಿಟಿಗಳು ಅವ್ರವೇ, ಆಮೇಲೆ ವಕ್ಫ್ ಬೋರ್ಡು ಅವ್ರದ್ದೇ. ನೋಡಿ ಇಲ್ಲಿವರೆಗೂ ವಕ್ಫ್ ಬೋರ್ಡ್ ಅಂತ ಏನಿದೆ ಅದರ ಚೇರ್ಮನ್, ಅದರ ಸೆಕ್ರೆಟರಿ, ಅದರ ಪದಾಧಿಕಾರಿಗಳು ಯಾವನಾದರೂ ಒಬ್ಬ ಮುಸಲ್ಮಾನರ ಬಡವ ಹೋಗಿ ಕೂತಿರೋಂಥ ಎಲ್ಲ ದಾಖಲಾತಿಗಳಿದಾವ? ಒಂದು ಆತ MP ಆಗಿರ್ತಾನೆ, ಇಲ್ಲ ಆತ MLA ಆಗಿರ್ತಾನೆ, ಇಲ್ಲ ಆ ಸಮುದಾಯದಲ್ಲಿರುವಂಥ ಒಬ್ಬ ದೊಡ್ಡ ಮುಖಂಡನಾಗಿರ್ತಾನೆ, ಮೌಲ್ವಿ ಆಗಿರ್ತಾನೆ, ಮೌಲಾನಾಗಿರ್ತಾನೆ. ಅದು ಬಿಟ್ಟರು ಜನಸಾಮಾನ್ಯರಲ್ಲಿ ಯಾರಾದರೂ ಅದನ್ನು ಪ್ರತಿನಿಧಿಸುವಂಥ ದಾಖಲಾತಿಗಳು ನಿಮ್ಗೆ ಸಿಗ್ತಾವ? ಖಂಡಿತವಾಗಿ ಒಬ್ಬರೊಬ್ಬರು ಆ ರೀತಿಯವರು ಸಿಗೋದಿಲ್ಲ. ಇವರ ಧ್ವನಿ ಏನಿದೆ, ಅಶ್ರಫಿಯಾಗಳ ಧ್ವನಿ ಏನಿದೆ, ಅದಕ್ಕೆ ಇಲ್ಲಿಯವರೆಗೂ ಬೆಲೆ ಇತ್ತು. ಅದನ್ನು ಪೋಷಿಸಿಕೊಂಡು ಬಂದವರು ಕಾಂಗ್ರೆಸ್ಸಿಗರು ವಿಶೇಷವಾಗಿ. ಏಕೆಂದರೆ ಅತಿ ಹೆಚ್ಚು ಸರ್ಕಾರ ನಡೆಸಿದ್ದವರೇ. ಎಲ್ಲಿಯವರೆಗೂ ಅಂದರೆ ದಿಲ್ಲಿಯ ಪ್ರತಿಷ್ಠಿತ ಪ್ರದೇಶಗಳಲ್ಲಿರುವಂಥ 108 ಆಸ್ತಿಗಳನ್ನು ರಾತ್ರೋರಾತ್ರಿ ವಕ್ಫ್ ಬೋರ್ಡ್ನ ಹೆಸರಿನಲ್ಲಿ ಇವರು ಬರೆಸ್ಕೊತಾರೆ. ಏನಂತ ಹೇಳಿ ಬರೆಸ್ಕೊತಾರೆ, ನೀವು ಈಗ ನಮಗೆ ಈ ಆಸ್ತಿಗಳನ್ನ ಬರೆದು ಕೊಟ್ಟರೆ ವಕ್ಫ್ ಹೆಸರಿಗೆ, ಮುಂದೆ ಬರುವ 2014 ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನರು ನಿಮಗೆ ಮತ ಹಾಕುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಬರೆದು ಕೊಟ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಬಹಳ ದೊಡ್ಡದಾದಂಥ ಅಪಸವ್ಯವನ್ನು ಏನು ಮಾಡಿರ್ತಾರೆ, ಯಾವುದೇ ಆಸ್ತಿಯನ್ನು ವಕ್ಫ್ನವರು ನಮ್ಮ ಆಸ್ತಿ ಅಂತ ಹೇಳಿದ ಸಂದರ್ಭದಲ್ಲಿ ಆ ವಿಷಯವಾಗಿ ಯಾರೂ ಕೋರ್ಟ್ಗೆ ಹೋಗಲಾರದಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡಿ ಪಾಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಆಸ್ತಿ ಕಳ್ಕೊಂಡ ಸಂದರ್ಭದಲ್ಲಿ ಕಳ್ಕೊಂಡವನು ದಾಖಲೆಯನ್ನು ತೆಗೆದುಕೊಂಡು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು ಅನ್ನುವಂಥ ಕಾಯ್ದೆ ಮಾಡಿರ್ತಾರೆ. ಹೀಗೆ ಎಷ್ಟು ಏಕಪಕ್ಷೀಯವಾಗಿ ವಕ್ಫ್ ಬೋರ್ಡ್ ಪರವಾಗಿ ಮಾಡಬೇಕು ಅದೆಲ್ಲವನ್ನು ಬಹಳಷ್ಟು ಸಲ ತಿದ್ದುಪಡಿಯಲ್ಲಿ ಮಾಡಿಬಿಟ್ಟಿರ್ತಾರೆ. ಯಾವಾಗ ಈ ರೀತಿಯಾದಂಥ ಬಿಲ್ಲನ್ನು ಮಂಡನೆ ಮಾಡ್ತಾರೆ ಅಂತಾಗತ್ತೋ ಆವಾಗ ಸಮಸ್ಯೆ ಬಂದಿರೋದು ಯಾರಿಗೆ? ನಮ್ಮ ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ಅಖಿಲೇಶ್ ಯಾದವ್ವರೆಗೂ, ಅಸಾದುದ್ದೀನ್ ಓವೈಸಿಯಿಂದ ಹಿಡಿದು ಜಾನುಮ್ ಖಾನ್ವರೆಗೂ ಎಲ್ಲರಿಗೂ ದೊಡ್ಡ ಸಮಸ್ಯೆ ಕೂತ್ಕೊಂಡ್ಬಿಡುತ್ತೆ. ಏಕೆಂದರೆ ಇವರೆಲ್ಲ ವಕ್ಫ್ ಆಸ್ತಿಯ ಕೃಪೆಯಲ್ಲಿ ಬದುಕ್ತಾ ಇರುವಂಥ ಜನರು. 3,000 ಕೋಟಿ ರೂಪಾಯಿ ಆಸ್ತಿಯನ್ನು ಒಬ್ಬ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ನಲ್ಲಿ ಹೊಂದಿದ್ದಾನೆ ಅಂದರೆ ಯಾವ ಮಟ್ಟಿನ ಕಬಳಿಕೆಯನ್ನು ಈತ ಮಾಡ್ತಾ ಇದ್ದ ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡಿ ನೋಡಿ. ಈಗ ಅದಕ್ಕೆ ಅಕೌಂಟಬಿಲಿಟಿ ಬರುತ್ತೆ. ಈಗ ಯಾವ ಆಸ್ತಿಯ ವಾರಸುದಾರರು ಯಾರಿದ್ರು, ಇದರ ಮೂಲ ಆಸ್ತಿ ಯಾರ್ದು ಅಂತ ಡೀಟೇಲ್ಗಳನ್ನು ಕೊಡಬೇಕಾಗತ್ತೆ. ಇದನ್ನು ತೀರ್ಮಾನ ಮಾಡೋದು ವಕ್ಫ್ ಟ್ರಿಬ್ಯುನಲ್ ಅಲ್ಲ. ವಕ್ಫ್ ಟ್ರಿಬ್ಯುನಲ್ ಇದ್ದರೂ ಕೂಡ ಅದಕ್ಕೆ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತ ಇರ್ತಾರೆ, ಅವ್ರು ನೋಡ್ಕೋತಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಾಗಿದೆ. ಇದರಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಅಂತಾಗಿದೆ. ಇದು ರಿಲಿಜಿಯಸ್ ಬೋರ್ಡ್ ಅಲ್ಲಿದೆ ಇರುವುದರಿಂದ ಇತರೆ ಧರ್ಮೀಯರು ಕೂಡ ಇದರಲ್ಲಿ ಸದಸ್ಯರಾಗ್ಬೋದು ಅಂತ ಮಾಡಲಾಗ್ತಾ ಇದೆ. ಈ ರೀತಿಯದಾದಂಥ ನಿಜವಾದ ಧರ್ಮ ನಿರಪೇಕ್ಷಿತ ಪಾರದರ್ಶಕ ಒಂದು ಬೋರ್ಡನ್ನಾಗಿ ಮಾಡಲಿಕ್ಕೆ ಈ ಅಶ್ರಫಿಯಾಗಳಿಗೆ ಒಪ್ಪಿಗೆ ಇಲ್ಲ. ಅದಕ್ಕೋಸ್ಕರ ಇವರು ಹೋರಾಟ ಮಾಡ್ತಾರೆ. ಇದು ಈ ವರ್ಗದ ಇನ್ನೊಂದು ಅಸಹನೆಯ ವರ್ಗ ಇದೆಯಲ್ಲ, ಆ ವರ್ಗಕ್ಕೆ ನಿಧಾನಕ್ಕೆ ಒಳಗಡೆ ಸ್ಪ್ರೆಡ್ ಆಗ್ಲಿಕ್ಕೆ ಶುರುವಾಗುತ್ತೆ. ಏಕೆಂದರೆ ಸುಮಾರು 9 ತಿಂಗಳ ಕಾಲಾವಧಿಯನ್ನು ಕೊಡಲಾಗಿದೆ ಇದಕ್ಕೆ. ಈ ಅವಧಿಯಲ್ಲಿ ಯಾವ ರೀತಿ ಅದು ಬೇರೂರ್ತು ಅಂದರೆ ಹೌದು ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಶುರುವಾಗಿದೆ. ಜೊತೆಗೆ ರಾಜಕೀಯದ ಮುಖಂಡರೇನಿರ್ತಾರೆ, ಅವರಲ್ಲಿರುವಂಥ ಪಶ್ಮಂಡ ಮುಖಂಡರೇನಿರ್ತಾರೆ, ಅವರು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಅವರು ಬೀದಿಗೆ ಬಂದು ನಿಂತು ಈ ರೀತಿಯಾದಂಥ ಮೆರವಣಿಗೆಯನ್ನು ಮಾಡಲಿಕ್ಕೆ, ವಿಜಯೋತ್ಸವ ಮಾಡಿ ನೋಡಿ ಯಾವ ರೀತಿ ಇದೆ ಅಂದರೆ 2 ದಿವಸದ ಕೆಳಗೆ ರಂಜಾನ್ ಹಬ್ಬ ಆಗತ್ತೆ. 2 ದಿವಸದ ನಂತರ ಯಾವ ಮೋದಿ ಮುಂಚೆ 32 ಲಕ್ಷ ಕಿಟ್ಟು ಸೌಗಾತೆ ಮೋದಿ ಅಂತ ಉಡುಗೊರೆಯನ್ನು ಕೊಟ್ಟರು, ಅದೇ ನರೇಂದ್ರ ಮೋದಿ ಈಗ ತಳಸ್ಪರ್ಶಿ ಮುಸಲ್ಮಾನರಿಗೆ ಅತಿ ದೊಡ್ಡದಾದಂಥ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಬಿಂಬಿಸ್ತಾ ಇದ್ದಾರೆ. ಇಡೀ ದೇಶಕ್ಕೆ ಗೊತ್ತಾಗುವ ಹಾಗೆ ಕಾಯ್ದೆಯನ್ನು ಪಾಸ್ ಮಾಡ್ತಾ ಇದ್ದಾರೆ. ನೀವು ಯಾವತ್ತಾದರೂ ಆರ್ಟಿಕಲ್ 370 ರದ್ದಾದ ಸಂದರ್ಭದಲ್ಲಿ ಈ ರೀತಿಯ ಸಂಭ್ರಮವನ್ನು ಕಂಡಿದ್ದೀರಾ? ಕಂಡಿಲ್ಲ. ಟ್ರಿಪಲ್ ತಲಾಕ್ ಆದ ಸಂದರ್ಭದಲ್ಲಿ ಈ ರೀತಿಯ ಸಂಭ್ರಮ ಕಂಡಿದ್ದೀರಾ? ಕಂಡಿಲ್ಲ. ಈ ಬಾರಿ ಯಾಕೆ ಹೀಗೆ ಮಾಡಲಾಗ್ತಾ ಇದೆ ಅಂದರೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಜನಸಾಮಾನ್ಯರಿಗೆ ಅರಿವಾಗಬೇಕು. ಕೆಲಸ ಮಾಡುವುದು ಮುಖ್ಯವಲ್ಲ, ಕೆಲಸ ಮಾಡಿದ್ದೇನಂತ ಹೇಳಿಕೊಳ್ಳುವುದು ಕೂಡ ರಾಜಕಾರಣದಲ್ಲಿ ಬಹಳ ಮುಖ್ಯ ಆಗತ್ತೆ. ನಿಮ್ಮ ಪಾಡಿಗೆ ನೀವು
ಸೈಲೆಂಟಾಗಿ ಕೆಲಸ ಮಾಡಿಬಿಟ್ರೆ ಗುಪ್ತಗಾಮಿನಿ ಹಾಗೆ ಜನರಿಗೆ ಗೊತ್ತೇ ಆಗೋದಿಲ್ಲ. ನಿಮ್ಮ ಕಷ್ಟ, ನಿಮ್ಮ ನಷ್ಟ, ನಿಮ್ಮ ದಣಿವು, ನಿಮ್ಮ ತಪನೆ, ನಿಮ್ಮ ಬವಣೆ ಯಾವುದೂ ಜನರಿಗೆ ಅರ್ಥ ಆಗೋದಿಲ್ಲ. ಜನರಿಗೆ ಟಾಮ್ ಟಾಮ್ ಹೊಡೆದು, ಡಂಗೂರ ಹೊಡೆದು, ಶಂಖ ಊದಿ, ಕಹಳೆ ಮೊಳಗಿಸಿ, ನೋಡ್ರಯ್ಯ ನಿಮಗೆ ಮಾಡ್ತಾಯಿದ್ದೀನಿ, ನೋಡ್ರಯ್ಯ ನಿಮಗೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಿದ್ದೆಗಣ್ಣಲ್ಲಿದ್ದಂಥ ನಟಿಸ್ತಾ ಇರ್ತಾರಲ್ಲ, ಅವರೊಂಚೂರು ಎದ್ದು ಕೂತ್ಕೋತಾರೆ. ಈಗ ಎದ್ದು ಕೂತ್ಕೊಂಡಿದ್ದಾರೆ. ಸಮಸ್ಯೆ ಏನು? ಸಮಸ್ಯೆ ಭಾಳ ಮಜಾ ಇದೆ. ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಆ ಕಡೆಯಿಂದ JDU ನಿತೀಶ್ ಕುಮಾರ್ ಅವರು ಸ್ಪಷ್ಟವಾಗಿ ಇದಕ್ಕೆ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ಆಗೋಗಿದೆ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಇವತ್ತು ಬೆಳಗ್ಗೆ ಕೂಡ ಲಲನ್ ಸಿಂಗ್ ಹೇಳಿದ್ರು, ಇವರೇನು ಮುಸಲ್ಮಾನರ ಪರವಾಗಿ ಹಿತಾಸಕ್ತಿಯನ್ನು ನೋಡ್ತಾರೆ ಕಾಂಗ್ರೆಸ್ಸಿಗರು, ನಿಜವಾದ ಮುಸಲ್ಮಾನರ ಹಿತಾಸಕ್ತಿ ನೋಡೋದು JDU, ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಆ ಕಡೆ ಚಂದ್ರಬಾಬು ನಾಯ್ಡು ಹೇಳ್ತಾರೆ, ಮುಸಲ್ಮಾನರ ಹಿತಾಸಕ್ತಿ ಅನ್ನೋದು ನಾಟಕ ಕಾಂಗ್ರೆಸ್ ಮಾಡ್ತಾ ಇರೋದು, ನಾವು ನಿಜವಾಗಿ ಮುಸಲ್ಮಾನರ ಹಿತರಕ್ಷಣೆಯನ್ನು ಈಗ ಮಾಡ್ತಾ ಇದ್ದೀವಿ ಈ ಬಿಲ್ ಪಾಸ್ ಮಾಡೋ ಮೂಲಕ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಬಿಲ್ ಮಾಡ್ತಾ ಇರೋದು ಹಾವಿನ ಹಲ್ಲನ್ನು ಕಿತ್ತಲಿಕ್ಕಲ್ಲ, ಹಾವಿನಲ್ಲಿದ್ದಂಥ ನಂಜನ್ನು ತೆಗೆದು ಅದು ಅಮೃತವನ್ನು ಕಡೆದ ಹಾಗೆ ಆಗಲಿ ಅನ್ನುವ ರೀತಿಯಲ್ಲಿ ಮಾಡುವ ಹಾಗೆ ಬಿಂಬಿಸಲಾಗ್ತಾ ಇದೆ. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಕಿ ಸಂಖ್ಯೆ ಯಾವತ್ತು ಪರಿಗಣನೆಗೆ ಪಡಿಬೇಕು. ಈಗ ಕಿರಣ್ ರಿಜಿಜು ಇದನ್ನು ಮಂಡನೆ ಮಾಡಿದ್ದಾರೆ. ಬಲಾಬಲ ಏನು? ಬಲಾಬಲ ಭಾಳ ಇಂಟ್ರೆಸ್ಟಿಂಗ್ ಇದೆ. ಒಟ್ಟು 542 ಸೀಟುಗಳು ಪ್ಲಸ್ 1 ನಾಮಿನೇಷನ್. 542ರಲ್ಲಿ ಸಂಖ್ಯಾಬಲ ಎಷ್ಟು ಬೇಕು? 272 ಜನ ಮತ ಹಾಕಬೇಕು ಈ ಬಿಲ್ ಪರವಾಗಿ. 272. ಭಾರತೀಯ ಜನತಾ ಪಾರ್ಟಿಗೆ ಎಷ್ಟಿದೆ? 296 ಇದೆ. ಅಂದರೆ ಎಷ್ಟು ಇರಬೇಕು ಅದಕ್ಕಿಂತ 24 ಮತಗಳು ಜಾಸ್ತಿ ಇದ್ದಾವೆ. ಅಷ್ಟೇ ಅಲ್ಲ, ಅದ್ರ ಮುಂದೆ ಹೇಳ್ತೇನೆ ಕೇಳಿ. ಜೊತೆಗೆ 12 ಜನ ಅನ್ಯ ಪಕ್ಷದವರಿದ್ದಾರೆ. ಯಾರು ಇಂಡಿಯಾ ಅಲಯನ್ಸ್ನಲ್ಲಿಲ್ಲವೋ ಆ 12 ಜನ ಕೂಡ ಈಗ ಇಲ್ಲಿ ಸೇರ್ಕೋತಾರೆ. ಈ ಕಾಂಗ್ರೆಸ್ಸು ಮತ್ತು ಈ TMC, ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ, ಬಹುಜನ ಸಮಾಜ ಪಾರ್ಟಿ, ಉಳಿದೆಲ್ಲ ಪಕ್ಷ ಇದೆ ಅಲ್ಲ ಇಂಡಿಯಾ ಅಲಯನ್ಸ್, ಅವರು ಎಷ್ಟಿದ್ದಾವೆ? ಕೇವಲ 238 ಮತಗಳು ಅವ್ರ ಕಡೆ ಇದ್ದಾವೆ. ಅಂದರೆ 34 ಮತಗಳ ಅಂತರದಿಂದ ಅವರು ಹಿಂದೆ ಬೀಳ್ತಾರೆ ಲೋಕಸಭೆಯಲ್ಲಿ. 3 ಲಗಾಟಿ ಹೊಡೆದ್ರು ಆ ಸಂಖ್ಯೆಯನ್ನು ಅವ್ರು ಮುಟ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಕರಾರುವಕ್ಕಾಗಿ ಈ ಬಾರಿ ಕೆಲಸ ಮಾಡಲಾಗ್ತಾ ಇದೆ ಮತ್ತು ಈ ಬಾರಿ ಬಿಲ್ ಪಾಸ್ ಆಗಲೇಬೇಕು ಅನ್ನುವಂಥ ಹಠಕ್ಕೆ ನಿಂತಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಇನ್ನು ರಾಜ್ಯಸಭೆಗೆ ಬರೋಣ. ರಾಜ್ಯಸಭೆಯಲ್ಲಿರೋದು ಎಷ್ಟು? 236. ಅಲ್ಲಿ ಬೇಕಾಗಿರೋ ಸಂಖ್ಯೆ ಎಷ್ಟು? 119. ಭಾರತೀಯ ಜನತಾ ಪಾರ್ಟಿಯ NDA ಅಲಯನ್ಸ್ಗೆ ಎಷ್ಟಿದೆ? 125 ಮತಗಳು ಅವ್ರ ಪರವಾಗಿದ್ದಾವೆ. ಅಷ್ಟೇ ಅಲ್ಲ, YSRCPದು 7 ಇದೆ, ಬಿಜು ಪಟ್ನಾಯಕದು 7 ಇದೆ, ಅನ್ಯರು 9 ಜನ ಇದ್ದಾರೆ, 23 ಜನ ಇದ್ದಾರೆ. ಹೀಗಾಗಿ ರಾಜ್ಯಸಭೆಯಲ್ಲಿಯೂ ಸಮಸ್ಯೆ ಇಲ್ಲ, ಲೋಕಸಭೆಯಲ್ಲಿಯೂ ಸಮಸ್ಯೆ ಇಲ್ಲ. ಇವತ್ತು ಲೋಕಸಭೆಯಲ್ಲಿ 8 ಗಂಟೆಯ ಚರ್ಚೆ ಹೇಗೆ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಯಾವಾಗ ಸೋಲ್ತೀವಿ ಅನ್ನುವಂಥ ಪರಿಸ್ಥಿತಿ ಬರ್ತದೋ ಅವಾಗ ಇವರೆಲ್ಲ ವಾಕೌಟ್ ಮಾಡ್ತಾರೆ. ಸೋಲೋಕ್ಕಿಂತ ಮುಂಚೆ ಕಿರುಚಾಡ್ತಾರೆ. ನಡೀತಾ ಇದೆ ಅದೆಲ್ಲ. ಆಮೇಲೆ ಆಡಳಿತ ಪಕ್ಷದವರು ಮಾತನಾಡುವ ಸಂದರ್ಭದಲ್ಲಿ ಇವರೆಲ್ಲ ಮಾತನಾಡಲಾರ್ದಂಗೆ ಯಾವ್ಯಾವ ರೀತಿಯಾದಂಥ ತೊಂದರೆಗಳನ್ನು ಕೊಡಬೇಕು ಅದೆಲ್ಲ ಮಾಡ್ತಾರೆ. ಕೊನೆಗೆ 8 ಗಂಟೆಯ ಚರ್ಚೆ ಆದ ಮೇಲೆ ಧ್ವನಿಮತಕ್ಕೆ ಅಂಗೀಕಾರಕ್ಕೆ ಬರುತ್ತೆ ಅಥವಾ ಮತಗಳನ್ನು ಹಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ವಿಪ್ಪನ್ನು ಜಾರಿ ಮಾಡಿ, ಎಲ್ಲರೂ ವಿಪ್ ಜಾರಿ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಾಡಿದೆ, JDU ಮಾಡಿದೆ, ಆಮೇಲೆ TDP ಮಾಡಿದೆ, ಕಾಂಗ್ರೆಸ್ ಮಾಡಿದೆ, TMC, ಎಲ್ಲರೂ ವಿಪ್ ಜಾರಿ ಮಾಡಿದ್ದಾರೆ. 3 ದಿವಸ ಯಾರೂ ಎಲ್ಲಿ ಹೋಗಬಾರ್ದು ಅಂತ ಮಾಡಿದ್ದಾರೆ. ಎಲ್ಲರೂ ಹಾಜರಾಗಿದ್ದಾರೆ. ಭಾಳ ವಿಶೇಷ ಇರೋದಿದು. ನೋಡಿ, ಇಡೀ ದೇಶ ನಿಬ್ಬೆರಗಾಗಿ ನೋಡ್ತಾ ಇರುವಂಥ ಒಂದು ಮಸೂದೆ ಇದು. ಯಾವ ನರೇಂದ್ರ ಮೋದಿಗೆ ಬಹುಮತ ಇಲ್ಲ ಅಂತ ಜಯರಾಮ್ ರಮೇಶ್ ಹೇಳ್ತಾ ಇದ್ರು, ಏಕ್ ತಿಹಾಯಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ರು, ಅಂತ ಜಯರಾಮ್ ರಮೇಶ್ಗೆ ಮುಖಭಂಗ ಆಗಲಿರುವಂಥ ದಿವಸ ಇವತ್ತು ಲೋಕಸಭೆ, ನಾಳೆ ರಾಜ್ಯಸಭೆ, ಎರಡೂ ಬಹಳ ಮುಖ್ಯವಾದಂಥದ್ದು. ಇವತ್ತಿನ ಸಂಚಿಕೆಗಳು ಮೇಲಿಂದ ಮೇಲೆ ಪುನರಪಿ 2 ಗಂಟೆ 3 ಗಂಟೆಗೆ ಒಂದು ಸಲ ಬಂದರೆ ಅಚ್ಚರಿ ಪಡಬೇಡಿ. ಏನಾದರೂ ಅಪ್ಡೇಟ್ಗಳಿದ್ರೆ ಸಣ್ಣ ಕದಲಿಕೆಯನ್ನು ಕೂಡ ತಮಗೆ ಪ್ರಸ್ತುತಪಡಿಸುವಂಥ ಹೆಮ್ಮೆ ನನ್ನದಾಗಲಿದೆ, ಸಾರ್ಥಕ್ಯ ನನ್ನದಾಗಲಿದೆ. ಕೆಲಸ ಮಾಡುವಾಗ ತೃಪ್ತಿಯಿಂದ ಕೆಲಸ ಮಾಡುವಂಥದ್ದು, ಉಮೇದಿನಿಂದ ಕೆಲಸ ಮಾಡುವಂಥದ್ದು ನಾನು ಬೆಳೆಸ್ಕೊಂಡು ಬಂದಿರುವಂಥ ಒಂದು ನನ್ನ ಪದ್ಧತಿ. ತಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.